ಎಲ್ಲರಿಗೂ ನಮಸ್ಕಾರ. ನಾನು ಹರೀಶ್ ಅಂತ ಮಾತಾಡೋದು ಬ್ರಿಸ್ಬೇನ್ ಸ್ಪ್ರಿಂಗ್ಫೀಲ್ಡ್ ಸೆಂಟ್ರಲಿಂದ ಈವೆಂಟ್ ಸಿನಿಮಾಯಿಂದ. ಒಬ್ಬರಾಗಿ ಜನ ಥಿಯೇಟ್ರಿಂದ ಬರ್ತಾ ಇದ್ದಾರೆ, ಅವರ ಅಭಿಪ್ರಾಯವನ್ನು ತಿಳಿಯೋಣ. ಓಕೆ, ಸೊ ಇವರು ವೀಕ್ಷಕರು ಇಲ್ಲಿ ಕಾಂತಾರ ಮೂವಿ ನೋಡೋಕೆ ಬಂದಿದ್ದರು. ರೇಖಾ ಅಂತ ಸ್ಪ್ರಿಂಗ್ಫೀಲ್ಡ್ ಸೆಂಟ್ರಲಿಂದ. ಸೊ ಇವರು ಭಾಳ ರಿಷಬ್ ಶೆಟ್ಟಿ ಮತ್ತು ಇವರ ಅವ್ರ ಫ್ಯಾನ್ಸು. ಕನ್ನಡನ ನಮ್ಮ ಈ ಒಂದು ಸ್ಪ್ರಿಂಗ್ಫೀಲ್ಡ್ ಇದ್ರೊಳಗೆ ಭಾಳ ಎತ್ತಿ ಹಿಡಿತಾ ಇರೋದು ಇವರು ಒಬ್ಬರು. ಇವ್ರು ಏನು ಹೇಳ್ತಾರೆ ನೋಡೋಣ ಕಾಂತಾರ ಬಗ್ಗೆ. ಕಾಂತಾರ ಅವರು ಪ್ರಾಮಿಸ್ ಮಾಡಿದಾಗೆ, ರಿಷಬ್ ಶೆಟ್ಟಿ ಅವ್ರು ಪ್ರಾಮಿಸ್ ಮಾಡಿದಾಗೆ ಅದು ನಿಜವಾಗ್ಲೂ ಒಂದು ದಂತಕಥೆನೇ. ಫ್ರಮ್ ದ ಸೀನ್ 1 ಟಿಲ್ ದ ಲಾಸ್ಟ್ ಸೀನ್ ಇಟ್ ವಾಸ್ ಸಿಂಪ್ಲಿ ಸ್ಪೆಲ್ ಬೌಂಡಿಂಗ್ ಈಸ್ ದ ವರ್ಡ್ ಐ ಹ್ಯಾವ್. ಅದು ಎಷ್ಟು ಸಲ ಗೂಸ್ ಬಂಪ್ಸ್ ಬಂತು ಅಂದರೆ ನನ್ನ ಕೈಲಿ ದೇರ್ ಇಸ್ ನೋ ವರ್ಡ್ಸ್ ಟು ಡಿಸ್ಕ್ರೈಬ್. ಕಾಂತಾರನ ಒಂದ್ಸಲ ಅಲ್ಲ, ನಾನು ಮತ್ತೆ ಬಂದು ನೋಡ್ತೀನಿ. ಎವ್ರಿಬಡಿ ಶುಡ್ ಕಮ್ ವಾಚ್ ಇಟ್ ಆ್ಯಂಡ್ ನಮ್ಮ ಕನ್ನಡ ಇಂಡಸ್ಟ್ರಿನ ಪ್ರೋತ್ಸಾಹ ಮಾಡಿ, ನಮ್ಮ ಕನ್ನಡನ ಎತ್ತಿ ಹಿಡೀರಿ, ನಮ್ಮ ಕನ್ನಡ ಮೂವೀಸ್ನ ಇನ್ನೂ ಪ್ರೋತ್ಸಾಹ ಮಾಡಿ ಸಲಹಿ. ಥ್ಯಾಂಕ್ ಯು. ಜೈ ಕರ್ನಾಟಕ, ಜೈ ಕಾಂತಾರ. ಕಾಂತಾರ ಹೇಗಿತ್ತು? ಚೆನ್ನಾಗಿದೆ ಮೂವಿ. ಸ್ಟಾರ್ಟಿಂಗಿಂದ ಎಂಡಿಂಗು ಇಟ್ ವಾಸ್ ಎಂಟರ್ಟೈನಿಂಗ್. ಸೊ ಆ್ಯಕ್ಷನ್ ಸೀಕ್ವೆನ್ಸು, ಸಿನಿಮಾಟೋಗ್ರಫಿ, ದ ವೇ ಯುಟಿಲೈಸ್ ದ ಟೆಕ್ನಾಲಜಿ, ಇಟ್ ವಾಸ್ ವೆರಿ ಓಕೆ. ಬಟ್ ಇಟ್ ವಾಸ್ ಕ್ವೈಟ್ ಎಂಗೇಜಿಂಗ್. ಬಟ್ ಕನ್ನಡ ಮೂವಿನಲ್ಲಿ ಈ ಥರ ಬಂದಿರೋದು ಇಟ್ಸ್ ಎ ಡಿಫ್ರೆಂಟ್ ಫೀಲಿಂಗು. ಐ ಥಿಂಕ್ ದೇ ಶುಡ್ ಡೂ ಮೋರ್ ಆಫ್ ಸಚ್ ಮೂವೀಸ್. ಆ್ಯಂಡ್ ಗುಡ್ ಲಕ್ ಟು ರಿಷಬ್ ಶೆಟ್ಟಿ ಆ್ಯಂಡ್ ದಿಸ್ ಥಿಂಗ್. ಥ್ಯಾಂಕ್ ಯು ಚಂದ್ರ ಅವರೇ. ಜೊತೆ ಅವರೇ, ಹೇಗಿತ್ತು ಕಾಂತಾರ? ಸೆಕೆಂಡ್ ಟೈಮ್ ನೀವು ಕಾಂತಾರ ಫಸ್ಟ್ ಬಿಡಲಿಲ್ಲ, 2-3 ಸತಿ ನೋಡಿದ್ರೆ. ಎಸ್ ಇನ್ನ ಮತ್ತೆ ನಾಳೆನು ಬರೋಣ ಅಂತಿದ್ದೀನಿ. ಸಖತ್ತಾಗಿದೆ ರಿಷಬ್ ಶೆಟ್ಟಿ ಆ್ಯಕ್ಟಿಂಗು. ಇವಾಗ ಚಾಪ್ಟರ್ 2ಗೆ ವೆಯ್ಟ್ ಮಾಡ್ತಾ ಇದ್ದೀವಿ, ಅದು ಹೆಂಗಿರುತ್ತೆ ಅಂತ. ಸೂಪರ್, ಥ್ಯಾಂಕ್ ಯು. ಸರಿತಾ ಅವರೇ, ನೀವು ಫಸ್ಟ್ ಕಾಂತಾರದಲ್ಲಿ ತುಂಬ ಎಕ್ಸೈಟ್ಮೆಂಟ್ ಇದೆ. ಈ ಸತಿ ಹೇಗಿದೆ ಕಾಂತಾರ 2 ಚಾಪ್ಟರ್ 1? ಪಾರ್ಟ್ 1 ತುಂಬ ಚೆನ್ನಾಗಿದೆ, ಪಾರ್ಟ್ 2 ಸುಮಾರಾಗಿದೆ, ಚೆನ್ನಾಗೇ ಇದೆ. ಹೌದಾ? ಮತ್ತೆ ಗೂಸ್ ಬಂಪ್ಸ್ ಅಂತ ಹೇಳ್ತಾ ಇದ್ರಲ್ಲ, ಗೂಸ್ ಬಂಪ್ಸ್ ಅಂತ ಅವ ಥಿಯೇಟ್ರಲ್ಲಿ ಅದಾಗಿದೆ ಲಾಸ್ಟ್ ಸೀನಲ್ಲಿ, ಕ್ಲೈಮ್ಯಾಕ್ಸ್ ಸೀನ್. ಐ ಪ್ರಿಫರ್ ಪಾರ್ಟ್ 1. ಮಹೇಶ್ ಅವರೇ, ಕಾಂತಾರ ನೋಡಿದೆ, ಹೇಗಿತ್ತು? ಈಗ ಜಸ್ಟ್ ನೋಡಿದೆ, ಚೆನ್ನಾಗಿದೆ. ಫಸ್ಟ್ ಪಾರ್ಟ್ ತುಂಬ ಚೆನ್ನಾಗಿದೆ. ಇದು ಸ್ವಲ್ಪ ಹೇಳ್ದಂಗೆ ಅನ್ನಿಸ್ತು. ಬಟ್ ಗ್ರಾಫಿಕ್ಸ್ ಸೂಪರ್. ರಿಷಬ್ ಆ್ಯಕ್ಟಿಂಗ್ ಹೇಳಂಗೆ ಇಲ್ಲ, ಸೂಪರಾಗಿ ಮಾಡಿದ್ದಾರೆ. ಓಕೆ, ಗುಡ್. ಮತ್ತೆ ಇನ್ನೊಂದ್ಸತಿ ಬರ್ತೀರಾ ಮತ್ತೆ ಫ್ರೆಂಡ್ಸ್ ಜೊತೆ? ಖಂಡಿತ. ಇನ್ನೂ ಸ್ವಲ್ಪ ಅರ್ಥ ಆಗ್ಬೇಕು, ಸ್ವಲ್ಪ ಇನ್ನೂ ನೋಡಬೇಕು. ಆ ಕಲ್ಚರ್ನ, ಉತ್ತರ ಕನ್ನಡ ಕಲ್ಚರ್ನ ಹೇಗೆ ಎತ್ತಿ ಹಿಡಿದಿದ್ದಾರೆ, ಮತ್ತು ನಮ್ಮ ಇಡೀ ಪ್ರಪಂಚಕ್ಕೆ ತೋರಿಸಿದ್ದಾರೆ. ನಿಮ್ಗೆ ಹೇಗೆ ಅನಿಸ್ತು? ತುಂಬ ಚೆನ್ನಾಗಿದೆ. ಇನ್ನೂ ಬರಬೇಕು ಈ ಥರ ಮೂವೀಸು. ಥ್ಯಾಂಕ್ ಯು. ಚಂದ್ರ ಅವರೇ, ಕಾಂತಾರ ನೋಡ್ಕೊಂಡು ಬಂದರೆ ಚಾಪ್ಟರ್ 1 ಅಷ್ಟೇ ತುಂಬ ಎಕ್ಸೈಟ್ಮೆಂಟಲ್ಲಿ ಏನು ಎಲ್ಲರನ್ನೂ ಕರೆಸಿ ಎಲ್ಲರನ್ನೂ ಫ್ರೆಂಡ್ಸ್ ಎಲ್ಲರೂ ಒಕ್ಕೂಟ ಮಾಡಿ ಎಲ್ಲ ತೋರಿಸಿದ್ರಿ ಸ್ಪ್ರಿಂಗ್ಫೀಲ್ಡಲ್ಲಿ. ಈಗ ಇವಾಗೂ ಹಾಗೆ ಮಾಡಿದ್ರೆ ಎಲ್ಲ ಜನರನ್ನು ಕರ್ಕೊಂಡು ಬಂದಿದ್ದೀರಾ, ಪ್ಲಸ್ ಹೇಗೆ ಅನಿಸ್ತಾ ಇದೆ ನಿಮ್ಮ ಕಾಂತಾರ ಬಗ್ಗೆ? ನಿಜ ಹೇಳಬೇಕು ಅಂತ ಹೇಳಿದ್ರೆ ಮಾತುಗಳಿಲ್ಲ. ನಮ್ಮ ಕನ್ನಡ ಸಿನಿಮಾ ಇಷ್ಟರ ಮಟ್ಟಿಗೆ ಬೆಳೀತಾ ಇರೋದಕ್ಕೆ ನಮಗೆ ಹೆಮ್ಮೆ ಅನ್ನಿಸ್ತಿದೆ. ಈ ಕ್ರೆಡಿಟ್ ಕಂಪ್ಲೀಟಾಗಿ ಹೊಂಬಾಳೆ ಗ್ರೂಪ್ಸ್ಗೆ ಹೋಗಬೇಕು, ಮತ್ತು ರಿಷಬ್ ಶೆಟ್ಟಿ ಅವ್ರಿಗೆ ನಿಜವಾಗ್ಲೂ ಅವರ ಒಂದು ಸಾಹಸಕ್ಕೆ ಎಲ್ರಿಗೂ ನಾವು ಹ್ಯಾಂಡ್ಸ್ ಅಪ್ ಹೇಳಬೇಕು. ಚಾಪ್ಟರ್ 1 ನಾವು ತುಂಬ ಅತ್ಯದ್ಭುತವಾಗಿ ಕಾಯ್ತಾ ಇದ್ದು ನಾವು ಇಲ್ಲಿಗೆ ಬೇಕು ಅಂತ ಹಾಕಿಸ್ಕೊಂಡ್ವಿ. ಇವತ್ತು ಒಳಗಡೆ ಕಿರ್ಚಿ ನಾನು ಗಂಟ್ಲೆಲ್ಲ ಹೋಗ್ಬಿಟ್ಟಿದೆ, ಅಷ್ಟು ಎಂಜಾಯ್ ಮಾಡಿದ್ವಿ. ಪಾರ್ಟ್ 2 ನಿಜ ಹೇಳಬೇಕು ಅಂತ ಹೇಳಿದ್ರೆ ಅದು ಒಂದು ಡಿಫ್ರೆಂಟ್ ಆ್ಯಂಗಲ್, ಇದು ಒಂದು ಡಿಫ್ರೆಂಟ್ ಆ್ಯಂಗಲ್. ನಮ್ಮ ಕನ್ನಡ ಸಿನಿಮಾ ಇಷ್ಟರ ಮಟ್ಟಿಗೆ ಆಗ್ತಾರೆ ನಮಗೆಲ್ಲ ನಿಜವಾಗ್ಲೂ ಮೈಯೆಲ್ಲ ಗೂಸ್ ಬಂಪ್ಸ್ ಬರ್ತಿದೆ. ಇದೇ ಥರ ನಮ್ಮ ಕನ್ನಡ ಚಿತ್ರರಂಗ ಇದೇ ಥರ ಎಲ್ಲ ದೇಶದಲ್ಲೂ ಒಳ್ಳೆ ಹೆಸರು ಮಾಡಬೇಕು. ನಾವಿಲ್ಲಿ ಆಸ್ಟ್ರೇಲಿಯನ್ಸು, ನಮ್ಮ ಸ್ನೇಹಿತರೆಲ್ಲ ಸ್ವಲ್ಪ ಜನ ಇಲ್ಲಿ ಲೋಕಲ್ನವರು ಬಂದು ನೋಡಿದ್ರು, ಅವ್ರೆಲ್ಲ ತುಂಬ ಅಪ್ರಿಷಿಯೇಟ್ ಮಾಡಿದ್ರು. ತುಂಬ ಚೆನ್ನಾಗಿದೆ. ಇದೇ ಥರ ಚಾಪ್ಟರ್ 2 ಚೆನ್ನಾಗಿ ಬೆಳಿಬೇಕು, ಚೆನ್ನಾಗಿ ಯಶಸ್ವಿ ಆಗಬೇಕು ಅಂತ ಆಶಿಸ್ತಾ ನಮ್ಮ ಪೂರ್ವಕ ಧನ್ಯವಾದಗಳು ರಿಷಬ್ ಶೆಟ್ಟಿ ಅವರಿಗೆ. ಜೈ ಕನ್ನಡ. ಮಕ್ಕಳನ್ನು ಒಂದ್ಸಲಿ ಕರಿತೀವಿ. ಹಲೋ ಪ್ರಕೃತಿ ಅವರೇ, ಹೇಗಿದ್ದೀರಾ? ನಾನ್ ತುಂಬಾ ಚೆನ್ನಾಗಿದ್ದೀನಿ ಹರೀಶ್ ಅವರೇ. ಸೂಪರ್.
ಕಾಂತಾರ ಫಸ್ಟ್ ಅಲ್ಲಿಗೆ ತುಂಬಾ ಚೆನ್ನಾಗಿ ಪ್ರೋತ್ಸಾಹ ಕೊಟ್ಟು ತುಂಬಾ ಜನ ಫ್ರೆಂಡ್ಸ್ ನ ಎಲ್ಲ ಕರ್ಕೊಂಡ್ಬಂದು ಎಲ್ಲ ತೋರಿಸಿದ್ರಿ, ಬಟ್ ಇಟ್ ವಾಸ್ ವರ್ಕ್ ಆಕ್ಚುಲಿ. ಬಟ್ ಸೆಕೆಂಡ್ ನಿಮ್ಗೆ ಎಕ್ಸ್ಪೆಕ್ಟೇಷನ್ ತುಂಬಾನೇ ಇತ್ತಲ್ವಾ, ಸೊ ಈ ಸತಿ ಹೇಗೆ ಅನಿಸ್ತು? ನನ್ನ ಪ್ರಕಾರ ಇವರು ಈ ಒಂದು ಪಾರ್ಟ್ ಮಾಡ್ಬಿಟ್ಟು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ನಾವು ಫಸ್ಟ್ ನೋಡಿದಾಗ ತುಂಬಾ ಥಿಂಗ್ಸ್ ಅನ್ಆನ್ಸರ್ಡ್ ಇತ್ತು, ನಮ್ಗೆ ಏನಂತಾನೆ ಅರ್ಥ ಆಗಿರ್ಲಿಲ್ಲ. ಬಟ್ ಇವ್ರು ಈ ತರ ಒಂದು ಪ್ಲಾನ್ ಮಾಡಿ ದೇ ಕುಡ್ ಕನೆಕ್ಟ್ ಅನ್ನೋದಕ್ಕೆ ನನಗಿಂತ ಹೆಚ್ಚಾಗಿ ಈ ಯಂಗ್ಸ್ಟರ್ಸ್ ನೋಡೋರು ಹೇಳ್ತಾರೆ. ಯಾಕಂದ್ರೆ ನನ್ನ ಮಗ ಕೂಡ ಮುಂಚೆದ್ ನೋಡಿದಾನೆ, ಪ್ರಾಬ್ಲಿ ಎಷ್ಟೊಂದು ಕ್ವೆಶ್ಚನ್ ಕೇಳಿದ್ದ ಅನ್ಸುತ್ತಾಗ ನನ್ನ ಹತ್ರ ಆನ್ಸರ್ಸ್ ಇರ್ಲಿಲ್ಲ. ಈಗ ಇವ್ರುಗಳನ್ನ ಕೇಳಿದ್ರೆ ಹೇಳ್ತಾರೆ ಅನ್ಸುತ್ತೆ. ವಾಟ್ ಡಿಡ್ ಯು ಫೀಲ್ ಅಬೌಟ್ ದಿ part? Chapter 1. Chapter one. Chapter 1. I loved it. It's incorporated many of the traditional values and mythology into the movie, and that makes it more special, especially for youngsters who don't know much about our tribal side of Karnataka and even Tulu. Some words in Tulu are different from Kannada, and I'm learning more. Especially my friends here from Punjab and from Tonga, Pacific Islanders, and he also. What do you think about it? Yeah, how did you like this is the first time I think you were watching on the screen. Yeah. So How did you like? one thing like I learned about some of the culture fact, like the face painting, the dancing, the reasoning. I understand that, and love the action, love the history and Karnataka, like everything, like why they do this dance. It make more sense now. What do you think about the movie? So did you like the demigod actually which appears on the screen like? Yeah, no, I thought it was really cool. I know I was telling my friend Lucky that I noticed with a lot of the tribal paintings and dancing, it's very similar to how we do it in the islands, in the Pacific Islands. So I thought that was very interesting. Yeah. There's a lot of things. Now this is one of the part actually which is chapter 1. So they say Gana. Gana means it's a big cube. It's one of them in the cube. Oh, wow. So Many more to come. Yes, it's you have seen that the first one with Kurma, like it's like a Varaha. Wild boar. Yep. Okay. The second one was the tiger. The third one will come with a different one. So that's a suspense. We will not tell that. So it will come. The all stories come together, and then it will make a Kantara. Wow. No, very excited for that one to come. Yeah, same. Yeah. Learn a new word. Ulle movie. Is that right? ಈ ಒಂದು ಹೇಳ್ತಾ ನಾನು ರಿಷಬ್ ಶೆಟ್ಟಿ ಅವ್ರಿಗೆ ತುಂಬಾ ಧನ್ಯವಾದಗಳನ್ನ ತಿಳಿಸೋದು ಅಲ್ಲದೆ, ಈ ತರ ಸಾಕಷ್ಟು ಒಂದು ಫಿಲಮ್ಸ್ನ ಕೊಡಿ, ನಮ್ಗಲ್ದೆ ನಮ್ಮ ಯಂಗರ್ ಜನರೇಷನ್ ಅದ್ರ ಬಗ್ಗೆ ತಿಳ್ಕೋಬೇಕು. ನಮ್ಮ ಭಾರತ, ನಮ್ಮಲ್ಲಿರೋ ಒಂದು ದೈವ ಶಕ್ತಿ, ನಮ್ಮ ಭೂಮಿ ಎಂತ ಒಂದು ಹಿಸ್ಟಾರಿಕಲಿ ರಿಚ್ ಅಂಡ್ ಹೆರಿಟೇಜ್ ಅನ್ನೋದನ್ನ ತೋರಿಸ್ಬೇಕು ಅಂತ ನಾನು ಹೇಳ್ತೀನಿ. ಕಾಂತಾರ ತರ ತುಂಬಾ ಮೂವಿ ಬರಬೇಕು. ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ನಮ್ಮ ವೈಸ್ ಪ್ರೆಸಿಡೆಂಟ್ ಆದ ಚಂದ್ರು ಅವರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಅವ್ರಿಷ್ಟು ಜನನ ಕರೆದು ಜೊತೆಗೆ ಸೇರಿಸ್ಕೊಂಡು ಕರೆದು ಮೇಡಮ್ ಈ ತರ ಒಂದು ಪ್ಲಾನ್ ಮಾಡಿದೀವಿ ಹೋಗೋಣ ಅಂತ ಹೇಳಿದಾಗ ನನಗೆ ರಿಯಲಿ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಹಿಸ್ ಥಾಟ್ ಪ್ರಾಸೆಸ್. ಅಂಡ್ ನಾವ್ ಈ ತರ ಇನ್ನೂ ಜನಗಳನ್ನ ಕರ್ಕೊಂಡು ಇನ್ನೂ ತುಂಬಾ ಜನಕ್ಕೆ ತೋರಿಸ್ಬೇಕಂತ ಆಸೆ. ಫೈನಲ್ ಆಗಿ ಚಂದ್ರ ಅವರೇ, ನೀವೆಲ್ಲಾನು ಕೇಳಿದ್ರಿ, ನಾನ್ ನಿಮ್ನ ಕೇಳ್ತೀನಿ, ಹೇಗ ಅನ್ನಿಸ್ತು ಮೂವಿ ನೀವ್ ಹೇಳ್ಬೇಕು. ನಮ್ಮ ಕನ್ನಡ ಸಿನಿಮಾ ಇಷ್ಟ್ರ ಮಟ್ಟಿಗೆ ಬೆಳೀತಾ ಇದೆ, ಇಷ್ಟ್ರ ಮಟ್ಟಿಗೆ ಮುಂದೆ ಬರ್ತಾ ಇದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಆ ಕ್ರೆಡಿಟ್ ಮೊದಲನೇದಾಗಿ ಒಂಬಾಲೆ ಗ್ರೂಪ್ಸ್ಗೆ ಹೋಗ್ಬೇಕು, ಮತ್ತೆ ರಿಷಬ್ ಶೆಟ್ಟಿ. ಈ ಮೂವಿ ಅವ್ರ ಎಫರ್ಟು ಏನು, ಒಂದು ಆಕ್ಟಿಂಗು, ಆ ಕಾಂತಾರ ಒನ್ಗಿನ್ನ ಇದು ನನಗಂತೂ ಗೋಸ್ ಬಂಸೆ ಬಂದ್ಬಿಟ್ಟು ಸ್ವಲ್ಪ ಸೀನಲ್ಲಿ. ಇದೇ ಥರ ಮತ್ತೆ ಚಾಪ್ಟ್ರು ಇನ್ನು ಅವ್ರು ಎಂಥ ಮೂವಿ ಮಾಡಿದ್ರು ಇದೇ ಥರ ಮುಂದೆ ನಮ್ಮ ಕನ್ನಡ ಸಿನಿಮಾ ಇಲ್ಲಿಗೆ ಬರಬೇಕು. ಲೋಕಲ್ ನಾವೆಲ್ಲ ನಮ್ಮ ದೇಶದಿಂದ ಹೊರಗಡೆ ಬಂದು ನಾವು ಇಷ್ಟೆಲ್ಲ ಮಾಡ್ತಾ ಇದ್ದೀವಿ, ನಮಗೆಲ್ಲ ಇಂಥ ಥರ ಒಂಥರ ಹಬ್ಬ. ಸೊ ಜೈ ಕರ್ನಾಟಕ ಮಾತೆ, ಜೈ ಕನ್ನಡಾಂಬೆ, ಜೈ ಕನ್ನಡ. ಖಂಡಿತವಾಗ್ಲು ಇದೆಲ್ಲದಕ್ಕಿಂತ ಇನ್ನ ದೊಡ್ಡ ಇನ್ನು ಕ್ರೆಡಿಟ್ ಹೋಗ್ಬೇಕಾಗಿರೋ ನಮ್ಮ ಹರೀಶ್ ಅವ್ರಿಗೆ. ಇಷ್ಟು ಪೇಷನ್ಸ್ ಆಗಿ ನಾವ್ ಎಲ್ಲರನ್ನು ಕೇಳಿ ರೆಕಾರ್ಡ್ ಮಾಡಿದ್ದಾರೆ. ನೀವು ಪ್ರಾಬಬ್ಲಿ ನೀವು ಎಲ್ಲರಿಗಿಂತ ಟಾಪ್ ರಿವ್ಯೂ ಕೊಡ್ತೀರಾ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಕೇಳ್ತಾ ಇದ್ದೀನಿ. ಭಾಷೆ ಅಂತ ಬಂದ್ರೆ ನಾವು ಎಲ್ಲೂ ಇಲ್ಲ, ಯಾವ ದೇಶ ಇರ್ಲಿ ಯಾವ್ದೇ ಇರ್ಲಿ ನಾವು ಮೊದಲು ನಿಂತ್ಕೋತೀವಿ. ಆಮೇಲೆ ಎಸ್ಪೆಷಲಿ ನಮ್ಮ ಕನ್ನಡ ಇಂಡಸ್ಟ್ರಿನ ಎಲ್ಲೋ ಇಟ್ಟಿದ್ರು. ಈಗ ನಾನು ನೋಡಿದೆ ದುಬೈನಲ್ಲಿ ಇದ್ ಮಾಡಿದಾಗ ಕನ್ನಡನ ಲಾಸ್ಟ್ ಕಡೆ ಎಲ್ಲ ಹೊಟ್ಟೋಗಿದ್ರು. ನಮ್ಮ ವಿಜಯ್ ಅವರು ಬಂದು ಮಾತಾಡೋದು ಕನ್ನಡ ಬಗ್ಗೆ. ಏನೋ ಕೆಲವು ಒಂದೊಂದು ಟೈಮಲ್ಲಿ ಹೇಳ್ಕೊಳಕ್ ಆಗಲ್ಲ, ಬಟ್ ಆ ಒಂದು ಪರಿಸ್ಥಿತಿ ಬಂದಿದೆ. ಬಟ್ ಈ ತರ ಕನ್ನಡ ಇಂಡಸ್ಟ್ರಿನಲ್ಲಿ ಈಗ ಯಾರು ಸುಮ್ಮನೆ ಇಲ್ಲ, ಎಲ್ಲ ಮೇಲೆ ಬಂದಿದ್ದಾರೆ. ಆಮೇಲೆ ಪ್ರತಿಯೊಬ್ರು ಎಸ್ಪೆಷಲಿ ಶೆಟ್ಟಿ ಬ್ರದರ್ಸ್ ಅಂತಾನೆ ಹೇಳಿದ್ರು ಏನ್ ತಪ್ಪಲ್ಲ.
ಅವರು ಬಂದು ಕೆಲವೊಂದೊಂದು ಮೂವೀಸ್ಗಳು ಕೊಡ್ತಾ ಇದ್ದಾರೆ. ಪ್ಲಸ್ ಕನ್ನಡ ಇಂಡಸ್ಟ್ರಿ ಸ್ಲೋ ಆಗಿ ಬೆಳೀತದೆ. ಅವ್ರೊಬ್ಬರೇ ಅಂತಲ್ಲ, ಬಟ್ ಅವ್ರು ಈಗ ಎಲ್ಲ ಹೊಸ ಒಂದೊಂದು ಎಕ್ಸ್ಪೆರಿಮೆಂಟ್ಸ್ ಆಗಲಿ ಒಂದೊಂದು ಇದು ಮಾಡ್ತಾ ಇದ್ದಾರೆ. ಆದ್ರಿಂದ ನೋಡ್ತಾ ಇದ್ದೀವಿ ಅವರ ಒಂದು ಸಂಸ್ಕೃತಿನ ತಗೊಬಂದಿದ್ದಾರೆ. ಈಗ ಆ ಸಂಸ್ಕೃತಿನ ನೋಡ್ತಾ ಇದ್ರೆ ನಮ್ಗೆ ಅಲ್ಲಿ ನಿಂತ್ಕೊಂಡ್ರೆ ಕೂದಲೆಲ್ಲ ರೋಮಾಂಚನ ಆಗುತ್ತೆ, ಗೂಸ್ ಬಂಪ್ಸ್ ಅಂತ ಏನ್ ಹೇಳ್ತೀವಿ. ಸೊ ಅಷ್ಟು ಒಂದು ಪವರ್ಫುಲ್ ರಿಷಬ್ ಶೆಟ್ಟಿನಲ್ಲಿ ಕಣ್ಣಲ್ಲಿ ನೋಡ್ತಾರೆ, ಕಣ್ಣಿಟ್ಟು ನೋಡಕ್ ಆಗ್ತಾ ಇಲ್ಲ, ಅಷ್ಟು ಸ್ಟ್ರಾಂಗ್ ವೈಬ್ರೇಷನ್ಸ್. ಏನು ಮೋಸ್ಟ್ ಪ್ರಾಬಲಿ ನಾನು ಆತರ ಯಾವ ಆಕ್ಟರ್ಸ್ ಅಲ್ಲೂ ನೋಡಿಲ್ಲ. 100 ಅಲ್ಲ 200% ಎಫರ್ಟ್ ಕೊಟ್ಟಿರೋ ಅಂತ ಡೈರೆಕ್ಟರ್ ಕಮ್ ಆಕ್ಟರ್. ಅಷ್ಟಲ್ಲದೆ ಅವ್ರ ವೈಫ್ ಅವ್ರಿಗೆ ಎಷ್ಟು ಸಪೋರ್ಟ್ ಕೊಟ್ಟು ಅವ್ರು ಹೇಳ್ತಾರೆ ಎಷ್ಟೋ ಸತಿ ನಾವು ಮನೆಗೆ ಹೋಗಿಲ್ಲ ಅಂತ. ಎಲ್ಲ ಅಲ್ಲೇ ಕಡೆ ಸ್ಕೂಲ್ಗೆ ಅಲ್ಲೇ ಕುಂದಾಪುರದಲ್ಲಿ ಸೇರಿಸಿರುತ್ತೆ. ದಟ್ಸ್ ರಿಯಲಿ ಗ್ರೇಟ್ ಸ್ಯಾಕ್ರಿಫೈಸ್ ಅದು. ಆಮೇಲೆ ಇತ್ತೀಚೆಗೆ ನಾವು ಈ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ತುಂಬಾ ಅದು ಇದು ಅಂತ ಏನೋ ಒಂದು ನೆಗೆಟಿವ್ ಥಿಂಗ್ಸ್ ಅಂತ ತೆಗಿತಾರೆ. ಒಂದು ಪಾಸಿಟಿವ್ ಥಿಂಗ್ಸ್ ಅಂತ ಹೇಳ್ಬಿಟ್ಟು ನಾವು ಕಾಂತಾರ ಅಂತ ನೋಡ್ತಾ ಇದ್ದೀರಾ. ಕಾಂತಾರ ಅನ್ನೋದು ಒಂದು ಸಾಗರ. ಈಗ ನಾವು ಬಂದಿರೋದು ಚಾಪ್ಟರ್ 1 ಅಷ್ಟೇ. ಇನ್ನು ಮುಂದೆ ನಮಗೆ ಒಂದೊಂದೇ ಅವರು ಆ ಗಣಗಳಲ್ಲಿ ಒಂದೊಂದು ಭಾಗ ಬರುತ್ತೆ. ಸೊ ಇನ್ನ ಮತ್ತೆ ಕುತೂಹಲದಿಂದ ನಾವು ಇದೀವಿ. ಆಲ್ರೆಡಿ ಹಿಂಟ್ ಕೊಟ್ಟಿದ್ದಾರೆ, ಕಾಂತಾರ 3 ಚಾಪ್ಟರ್ 2 ಬರುತ್ತೆ ಅಂತ. ಅದು ಆ ಒಂದು ಎಕ್ಸೈಟ್ಮೆಂಟ್ ಅಲ್ಲಿ ಇರೋಣ, ಕಾಯ್ತಾರೋಣ. ಇದೇ ತರ ಇನ್ನ ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳೀಲಿ. ಆಮೇಲೆ ಮುಂದೆ ಒಳ್ಳೊಳ್ಳೆ ಪ್ರತಿಭೆಗಳು ಬರಲಿ. ಸೊ ನಾವು ಯಾವಾಗ್ಲೂ ಇದೀವಿ. ನಾವು ಭಾರತೀಯರು ಎಲ್ಲೆಲ್ಲೂ ಇದೀವಿ. ನಾವು ಎಸ್ಪೆಷಲಿ ಕನ್ನಡಿಗರು. ಕನ್ನಡ ಅಂತ ಹೇಳಿದ್ರೆ ಒಬ್ರು ಮಾತಾಡೋ ಸಾಕು, ನಾವು ಕನ್ನಡದವರ ಅಂತ ಮಾತಾಡ್ತೀವಿ. ಆದ್ರೆ ಈ ಕನ್ನಡ ಮೂವಿ ಬಂದು ಈ ತರ ಬಂದಿದೆ ಅಂತ ಹೇಳಿದ್ರೆ ನಾವು ಈ ಥಿಯೇಟರ್ ಅಲ್ಲ, ನಾವು ಫುಲ್ ಪ್ರಮೋಟ್ ಮಾಡ್ತೀವಿ. ನಮ್ಗೆ ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ನಾವು ಕನ್ನಡಕ್ಕೋಸ್ಕರನೇ ಇರೋದು. ಕನ್ನಡ ಮಕ್ಕಳಿಗೆ ಅದು ಮೇಯ್ನಾಗೆ ಕನ್ನಡವೇ ಸತ್ಯ, ನಿತ್ಯ. ಜೈ ಕನ್ನಡಾಂಬೆ, ಜೈ ಕನ್ನಡಾಂಬೆ.